ಮನೇಲೇನಾದರೂ ಅವಲಕ್ಕಿ ಇತ್ತು ಅಂದರೆ ಈ ಥರ ಟೇಸ್ಟಿಯಾಗಿ ರೊಟ್ಟಿಯನ್ನು ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಫಸ್ಟು ಒಂದು ಬೌಲ್ ದಪ್ಪ ಅವಲಕ್ಕಿಯನ್ನು ತೊಗೊಂಡು ಮಿನಿಮಮ್ ಒಂದು ಅರ್ಧ ಗಂಟೆನಾದರೂ ನೆನೆಸಿಡಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು ಅರ್ಧ ಗಂಟೆ ಫುಲ್ ನೆನಿಬೇಕು. ನೆಂದ ಮೇಲೆ ನೀರನ್ನು ಹಿಂಡ್ಬಿಟ್ಟು ಈ ಥರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ನೀರು ಹಾಕ್ತೇನೆ ಈ ಥರ ರುಬ್ಕೊಳ್ಬೇಕು. ಅದಾದಮೇಲೆ ಒಂದು ಬಾಣಲಿಗೆ ಅದನ್ನು ಹಾಕ್ಬಿಟ್ಟು ನಿಮ್ಗೆ ಯಾವ ತರಕಾರಿ ಬೇಕು ಆ ತರಕಾರಿನ ಹಾಕ್ಕೊಳ್ಳಿ. ನಾನಿಲ್ಲಿ ಕ್ಯಾರೆಟು, ಹಾಗೆಯೇ ಸೋರೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಹಸಿಮೆಣಸಿನಕಾಯಿ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಜೀರಿಗೆ, ಉಪ್ಪನ್ನು ಹಾಕ್ಕೊಂಡು ನೀರು ಹಾಕ್ತೇನೆ ಕಲಿಸ್ಬೇಕು. ಏನಾದರೂ ಮೆತ್ತಗಾಯಿತು ಅಂದರೆ ಸ್ವಲ್ಪ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಯಾವ ಹಿಟ್ಟನ್ನಾದರೂ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ಮೆತ್ತಗಾಯಿತು ಅಂದರೆ ಮಾತ್ರ ನೀರನ್ನು ಯಾವುದೇ ಕಾರಣಕ್ಕೂ ಹಾಕಬಾರ್ದು ಕಲಿಸೋದಕ್ಕೆ. ಅದಾದಮೇಲೆ ಒಂದು ಬಟರ್ ಪೇಪರನ್ನು ತೊಗೊಂಡು ಸ್ವಲ್ಪ ಎಣ್ಣೆಯನ್ನು ಹಚ್ಬಿಟ್ಟು ನಿಮ್ಗೆ ಯಾವ ಸೈಜಲ್ಲಿ ರೊಟ್ಟಿ ಬೇಕು ಆ ಸೈಜ್ ಉಂಡೆಯನ್ನು ತೊಗೊಂಡು ಈ ಥರ ತೆಳುವಿಗೆ ನೀವು ತಟ್ಕೊಳ್ಬೇಕಾಗತ್ತೆ. ಕೈಗೇನಾದರೂ ಅಂಟುತ್ತಿತ್ತು ಅಂದರೆ ಸ್ವಲ್ಪ ನೀರು ಅಥವಾ ಎಣ್ಣೆಯನ್ನು ಹಚ್ಕೊಂಡು ತಟ್ಕೊಂಡು ಕಾದಿರೋ ತವೆ ಮೇಲೆ ಹಾಕ್ಕೊಂಡು ಬೇಕಂದರೆ ಸ್ವಲ್ಪ ತುಪ್ಪ ಎಣ್ಣೆಯನ್ನು ಹಾಕ್ಕೊಂಡು ಎರಡೂ ಸೈಡು ಒಂದು 2 ನಿಮಿಷ ಬೇಯಿಸಿದ್ರಿ ಅಂದರೆ ಸಖತ್ ಟೇಸ್ಟಿಯಾಗಿರೋ ಅವಲಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ಲಂಚ್ ಬಾಕ್ಸ್ಗೂ ಕೂಡ ಸೇಮ್ ಸಾಫ್ಟ್ನೆಸ್ ಇರುತ್ತೆ, ಅಷ್ಟು ಸಾಫ್ಟಾಗಿ ಬಂದಿರುತ್ತೆ ಅಂತಲೇ ಹೇಳ್ಬೋದು. ಕಾಯಿ ಚಟ್ನಿ ಜೊತೆ ಅಂತೂ ಸೂಪರಾಗಿ ಸಖತ್ತಾಗಿರುತ್ತೆ. ಟ್ರೈ ಮಾಡೋದನ್ನು ಮರಿಬೇಡಿ.